ಭಾಗಿಯಾಗಿದ್ದಾರೆ. ನಮ್ಮ ಮೂಲ ಉದ್ದೇಶ ಇರುವಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು 185 ಕೋಟಿ ರೂಪಾಯಿಗಳಿದೆ ವಾಪಸ್ಸು ಆ ನಿಗಮಕ್ಕೆ ಬರಬೇಕು. ಆ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ವಾಪಸ್ ತಲುಪಬೇಕಾಗ್ತದೆ. ಇದನ್ನು ಇನ್ಯಾವ ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಾವೆ ಎಲ್ಲವೂ ಸತ್ಯ ಕೂಡ ಬಹಿರಂಗ ಆಗಬೇಕಾಗ್ತದೆ. ಹೋರಾಟ ಅವರ ರಾಜೀನಾಮೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರ, ಕೊಟ್ಟ ಮೇಲೆ ಅಂಗೀಕಾರ ನೀವು ಕೊಟ್ಟಿದ್ದಾರ ಇಲ್ವಾ ಅದ್ರ ಬಗ್ಗೆನೇ ಸಾಕಷ್ಟು ಅನುಮಾನಗಳಿದ್ದಾವೆ. ಎಲ್ಲ ಸ್ಪಷ್ಟ ಚಿತ್ರಣ ಬಂದ ನಂತರ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೀನಿ. ಸರ್ ನಿಮ್ಮ ಡಿಮ್ಯಾಂಡ್ ಸರ್ ನಿಮ್ಮ ಡಿಮ್ಯಾಂಡ್ ಏನು? ನಾಗೇಂದ್ರ ರಾಜೀನಾಮೆನಾ ಅಥವಾ ಬೇರೆ ನಿಮ್ಮ ಡಿಮ್ಯಾಂಡ್? ರಾಜೀನಾಮೆ ನಾಗೇಂದ್ರ ಅವರ ರಾಜೀನಾಮೆ ಜೊತೆಗೆ ಏನು 185 ಕೋಟಿ ಇನ್ನೂ ಕೂಡ ಅದ್ರ ಲೆಕ್ಕಪಕ್ಕ ಏನೂ ಕೂಡ ಸಿಕ್ಕಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಆ ಪ್ರೆಸ್ ನೋಟನ್ನು ಕೂಡ ತಾವು ನೆನಪು ಮಾಡಿಕೊಂಡ್ರೆ ಅದರಲ್ಲಿ ಚಿನ್ನ ಖರೀದಿ ಮಾಡಿರ್ತಕ್ಕಂಥದ್ದು, ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು, ಬಾರ್ಗಳು, ಎಲ್ಲ ಬಿಲ್ಗಳು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಎಲ್ಲವೂ ಕೂಡ ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ಹಣ 185 ಕೋಟಿ ಹಣ ವಾಪಸ್ಸು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟಿಗೆ ಜಮಾ ಆಗಬೇಕಾಗ್ತದೆ. ಜಮಾ ಆದಾಗ ಅದು ವಾಪಸ್ಸು ಆ ಸಮುದಾಯಕ್ಕೆ ಸೇರೋದಕ್ಕೆ ಸಾಧ್ಯ. ರಾಜೀನಾಮೆ ಎಷ್ಟು ಮುಖ್ಯನೋ ಹಣ ವಾಪಸ್ ಹೋಗಬೇಕು, ಆ ಸಮುದಾಯ ಅಭಿವೃದ್ಧಿಗೆ ಹಣ ತಲುಪಬೇಕು, ಅದು ಕೂಡ ಅಷ್ಟೇ ಮುಖ್ಯ. ಇದರಲ್ಲಿ ಹಿಂದೆನೂ ಕೂಡ ಹೇಳಿದ್ದೇನೆ, ಭಾಳ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಪ್ಪ ಕಾಣಿಕೆ ಇದ್ರ ಮುಖೇನ ಸಲ್ಲಿಕೆ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಇವೆಲ್ಲ ಸತ್ಯ ಬಹಿರಂಗ ಆಗಬೇಕು. ನಮ್ಮ ಹೋರಾಟ ಖಂಡಿತ ಮುಂದುವರಿತದೆ. ಇನ್ನೊಂದು ಕಡೆ ಅವ್ರ ಫ್ಯಾಮಿಲಿಗೆ ಚಂದ್ರಶೇಖರ್ ಫ್ಯಾಮಿಲಿಗೆ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ, ಜೊತೆ PF ಕೂಡ ಕೊಟ್ಟಿಲ್ಲ ಅನ್ನೋದೊಂದು ಸರ್. ಬರ್ತಾರೆ ಹೋಗ್ತಾರೆ, ಯಾರು ಕೂಡ ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನೋದೊಂದು ಮಾತುಗಳನ್ನ ಆಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ರುಜುವಾತಾಗಿದೆ. ಚಂದ್ರಶೇಖರ್ ಏನು ಶಿವಮೊಗ್ಗದ ನಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಬೋವಿ ಸಮಾಜದ ಸೇರಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ. PF ಕೂಡ ಬಂದಿಲ್ಲ, ಮತ್ತೊಂದು ಇವೆಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಎಷ್ಟು ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಂಡಿದೆ ಅನ್ನೋದನ್ನ ಇದರಲ್ಲೇ ಗೊತ್ತಾಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟ ಮುಂದುವರಿತೀವಿ. ಬರ ವಿಚಾರವಾಗಿ ತಾಲೂಕುಗಳು ಘೋಷಣೆ ಮಾಡಿದ್ರು, ಸುಮ್ಮನೆ ಕಾಟಾಚಾರಕ್ಕೆ ಆಗಿದೆ ಸರ್. ಶಿವಮೊಗ್ಗದ ಒಂದಷ್ಟು ತಾಲೂಕುಗಳಿಗೂ ಹೆಸರುಗಳೇ ಇಲ್ಲ. ಇದ್ರ ಬಗ್ಗೆ ನಾವು ಪ್ರಮುಖರೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮುಂದಾಗಲಿಲ್ಲ. ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ಳಿ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂದರೆ ಚರ್ಚೆ ಕೂಡ ಮುಂದಾಗಲಿಲ್ಲ. ಈಗ ಕಾಟಾಚಾರಕ್ಕೆ ನಾಮಕಾವಾಸ್ತೆಗೆ ಈ ರೀತಿ ತರಾತುರಿಯಲ್ಲಿ ಇವತ್ತು ಕೆಲವು ತಾಲೂಕುಗಳನ್ನು ಮಾತ್ರ ಘೋಷಣೆ ಮಾಡಿ ಇನ್ನು ಬಹುತೇಕ ಜಿಲ್ಲೆಗಳಲ್ಲಿ ತಾಲೂಕುಗಳನ್ನ ಅದ್ರ ಬಗ್ಗೆ ಚಕಾರನೂ ಕೂಡ ಎತ್ತಿಲ್ಲ. ಸೊ ಇವತ್ತು ಬರದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಪದೇ ಪದೇ ಎಡುತ್ತಾ ಇದೆ. ಸರಿಯಾದ ರೀತಿಯಲ್ಲಿ ಕೇಂದ್ರಕ್ಕೂ ಕೂಡ ವರದಿ ಸಲ್ಲಿಸೋದ್ರಲ್ಲಿ ವಿಫಲ ಆಗ್ತಾ ಇದೆಯಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾರೋ ಒಬ್ಬ ನಾಗೇಂದ್ರಕ್ಕೆ ಸೀಮಿತವಾಗಿಲ್ಲ. ಇದು ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾಕೆ ನಾಗೇಂದ್ರ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿರಲಿಲ್ಲ. ತರಾತುರಿಯಲ್ಲಿ ಮತ್ತೆ DK ಶಿವಕುಮಾರ್ ಅವರು ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ಏನಿತ್ತು? ಕಾರಣ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಇತ್ತು. ಸ್ವತಃ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇರಲಿಲ್ಲ ನಾಗೇಂದ್ರ ಅವ್ರನ್ನ ಮತ್ತೆ ಕ್ಯಾಬಿನೆಟ್ ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಯಾರು ಒತ್ತಡ ಹಾಕೋದಕ್ಕೆ ಸಾಧ್ಯ? ಅದು ಹೈಕಮಾಂಡ್ ಇಂದನೇ ಬರೋದಕ್ಕೆ ಸಾಧ್ಯ. ಹಾಗಾಗಿ ಇದರಲ್ಲಿ ಹೈಕಮಾಂಡ್ ಪಾಲು, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪಾಲ್ ಸೇರಿದೆ ಅಂತಕ್ಕಂಥದ್ದು ಯಾವುದೇ ಅನುಮಾನಗಳಿಲ್ಲ. ಸರ್, KPSC ಹಗರಣಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೂಡ